ಸ್ವಾಮಿ ಕೊರಗಚ್ಚ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರ ಇನ್ನರ್ ಹಾರ್ಟ್ ಸೀಕ್ರೆಟ್ ಫೀಲಿಂಗ್ಸ್ ಏನು ಅಂತ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ. ಸೊ ಆ ಪರ್ಸ್ನಲ್ ರೀಡಿಂಗ್ ಮಾಡ್ತೇನೆ, ಅದು ನಿಮ್ಮದೇ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಒಂದು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಬೇಕಾದರೆ ಹೇಳಿ. ಹಾಗೆಯೇ ಯಾರಿಗಾರು ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ 7 ಚಕ್ರ ಹೀಲಿಂಗ್ ಅಥವಾ ಮನಿ ಮ್ಯಾಗ್ನೆಟ್ ಬ್ರಾಸ್ಲೈಟ್ ಅಂದರೆ ಕ್ರಿಸ್ಟಲ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳಿ. ಅದು ಪೇಮೆಂಟ್ ಇರುತ್ತೆ, ಅದಕ್ಕೆ ಒಂದು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪಾಸಿಟಿವ್ ಆಗಿದೆ, ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಕಮೆಂಟ್ ನೋಡಿದಾಗ ಕೆಲವೊಂದು ಸಲ ನಾನು ರಿಪ್ಲೈ ಮಾಡದೇ ಇರ್ಬೋದು, ಬಟ್ ಪರ್ಸ್ನಲ್ ಪ್ರಾರ್ಥನೆ ಇದ್ದರೆ ಖಂಡಿತ ಮಾಡ್ತೇನೆ. ಸೊ ಯಾರಿಗಾದ್ರು ಪರ್ಸ್ನಲ್ ಪ್ರಾರ್ಥನೆ ಇದ್ದರೆ ಹೇಳಿ, ಅದು ಫ್ರೀ ಆಗಿರುತ್ತೆ. ಪರ್ಸನಲ್ ಪ್ರಾರ್ಥನೆಗೆ ಏನು ಅಮೌಂಟ್ ಕೊಡಬೇಕು ಅಂತ ಇಲ್ಲ. ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆ ಪರಿಹಾರ ಆದರೆ, ನಿಮ್ಮ ಮುಖದಲ್ಲಿ ಒಂದು ನಗು ಬಂದರೆ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ನನಗೆ ಯಾವುದೂ ಇಲ್ಲ. ಸೊ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು 3 ಸಲ ಅವರ ಹೆಸರನ್ನು ಹೇಳಿ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಗುವುದನ್ನೇ ಮರೆತು ಬಿಟ್ಟಿದ್ದೀರಾ ಅಥವಾ ಬೇಕಂತವೇ ನಗಲ್ತಾ ಇಲ್ವಾ? ಎಷ್ಟೇ ಒಂದು ಲೈಫಲ್ಲಿ ಟೆನ್ಷನ್ ಇದ್ರೂ ನಗು ಅನ್ನೋದನ್ನು ಮರಿಬಾರ್ದು. ತುಂಬ ನಗುವುದನ್ನೇ ಮರೆತು ಬಿಟ್ಟ ಹಾಗೆ ಉಂಟು ನೀವು, ಹೌದಲ್ವಾ ಹೇಳಿ? ನಿಮ್ಮ ಬಗ್ಗೆ ನೀವು ನಂಬ್ತಾ ಇಲ್ಲ. ಒಳ್ಳೆ ಟೈಮ್ ಬರುತ್ತೆ, ಎಲ್ಲನೂ ಸರಿ ಹೋಗುತ್ತೆ ಅಂತ ನೀವು ಬಿಲೀವ್ ಮಾಡ್ತಾ ಇಲ್ಲ. ಏನಕ್ಕೆ ಈ ಥರ ಎಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಹುಡುಗ ಕೂಡ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನ ಹುಡುಗಿ ಅಥವಾ ಹುಡುಗನ ಮುಖದಲ್ಲಿ ನಗು ಇಲ್ಲ, ಸೊ ಚೇಂಜಸ್ ಆಗಿದೆ, ಅವರ ಲೈಫಲ್ಲಿ ಹೊಸ ನಗು ಬರಬೇಕು, ಹೊಸ ಖುಷಿ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಇದು ಸಿಚುವೇಶನ್ ಹೇಗೆ ಅಂತಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಅಂದರೆ ಕೆಲವರು ಮಾತನಾಡ್ತಾರೆ, ಕೆಲವರು ಮಾತನಾಡಲ್ಲ, ಅಥವಾ ಕೆಲವರು ಮಾತನಾಡಿದ್ರು ಪದೇ ಪದೇ ಅಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು. ಬಟ್ ಇಲ್ಲಿ ಒಂದಂತೂ ನಿಜ, ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಎಷ್ಟೇ ಒಂದು ನೋವಿರ್ಬೋದು, ದುಃಖ ಇರ್ಬೋದು, ನಿಮ್ಮ ಮುಖ ನೋಡಿದರೆ ಅವರು ಎಲ್ಲವನ್ನು ಮರೆತು ಬಿಡ್ತಾರೆ. ಇಲ್ಲಿ ಅವರು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಮೆಸೇಜ್, ಫೋನ್ ಅಥವಾ ಒಂದು ಮೀಟ್ ಆಗೋದು ಅಥವಾ ಖುಷಿಯ ಕ್ಷಣಗಳನ್ನು ಇಬ್ಬರು ಒಟ್ಟಿಗೆ ಕಲಿಬಹುದು. ವೆರಿ ಸೂನ್ ಇಲ್ಲಿ ಒಂದು ಬದಲಾವಣೆ ಬರ್ತಾ ಉಂಟು. ಬಟ್ ನೀವಿಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿದ್ದೀರಲ್ಲ, ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ. ಏನೇ ಒಂದು ವರ್ಕ್ ಮಾಡಲಿಕ್ಕೂ ನಿಮಗೆ ಮೂಡಿಲ್ಲ, ಮನಸ್ಸಿಲ್ಲ. ಎಲ್ಲಿಗೂ ಹೋಗೋದು ಬೇಡ, ಅಥವಾ ಸುಮ್ಮನೆ ಇದ್ರೂ 1000 ಲಕ್ಷ ಆಲೋಚನೆ ಮಾಡ್ತೀರಾ. ನಿಮ್ಮನ್ನು ನೀವು ಪ್ರೀತಿಸಲ್ಲ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಬೇಡದ ಆಲೋಚನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಏನು ಹೇಳ್ತೀರಾ? ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ಕೆಲವೊಂದು ಅವರ ವಿಷಯದಲ್ಲಿ ನಿಮಗೆ ನೋವು ಕೊಟ್ಟಿದ್ದಾರೆ, ಬಟ್ ಅದರ ಬಗ್ಗೆ ಅವರಿಗೂ ಗಿಲ್ಟಿ ಫೀಲಿಂಗ್ ಉಂಟು. ಬಟ್ ಅದು ಸಮಯ ಸಂದರ್ಭ ನಡೆದೋಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಈ ಥರ ಎಲ್ಲ ಆಗೋದು ಸಹಜ. ಬಟ್ ಅದನ್ನೇ ಒಂದು ದೊಡ್ಡ ವಿಷಯ ಅಂತ ಒಬ್ಬ ವ್ಯಕ್ತಿ ನಾವು ಹೇಳಿದ ಥರನೇ, ಅದು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಅವ್ರು ನಾವು ಹೇಳಿದ ಥರನೇ 100% ಇರಬೇಕು ಅಂತ ಇಲ್ಲ. ಸೊ ನಾವು ಕೂಡ ಅಲ್ಲಿ ಅವರಿಗೋಸ್ಕರ, ಅವರ ಪ್ರೀತಿಗೋಸ್ಕರ ಬದಲಾಗ್ಬೋದಲ್ಲ. ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ನೀವು ಕೂಡ ಮಾಡ್ಬೋದಲ್ವಾ? ಮತ್ತು ತಾಳ್ಮೆ ಇರಬೇಕು. ಎಲ್ಲನೂ ನಾನೇ ಹೇಳಿದ ಪ್ರಕಾರನೇ ಆಗಬೇಕು, ಅಥವಾ ಅತಿಯಾದ ಈಗೋ, ಅಹಂಭಾವ, ನಂದೇ ನಾನೇ ಅಂಥದ್ದೆಲ್ಲ ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು. ಆವಾಗ ಯಾವುದೇ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿರಲ್ಲ. ಮತ್ತು ನೀವು ಸ್ವಲ್ಪ ಆಲೋಚನೆ ಮಾಡೋದು, ನೆಗೆಟಿವ್ ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಎಲ್ಲ ಸುತ್ತಮುತ್ತಲ ಎಲ್ಲೋ ನೆಗೆಟಿವ್ ಎನರ್ಜಿ ಇದ್ದರೆ ಎನ್ವೈರ್ಮೆಂಟಲ್ಲಿ, ಕ್ಲೈಮೇಟಲ್ಲಿ, ಸೊ ಅದು ನಿಮಗೆ ಅಟ್ರಾಕ್ಷನ್ ಆಗಿಬಿಡುತ್ತೆ. ಸೊ ಅಲ್ಲಿ ಇನ್ನೂ ಕೂಡ ಸಮಸ್ಯೆ ಆಗುತ್ತೆ, ಹೆಲ್ತ್ ರಿಲೇಟೆಡ್. ಅಥವಾ ನೀವು ಎಷ್ಟು ಕಣ್ಣೀರು ಹಾಕ್ತೀರಾ, ಎಷ್ಟು ದುಃಖ ಪಡ್ತೀರಾ. ಸೊ ಆ ಸಿಚುವೇಶನ್ ಚೇಂಜ್ ಮಾಡಲಿಕ್ಕಾಗಲ್ಲ, ಅದು ಇನ್ನಷ್ಟು ಹಾಳಾಗುತ್ತೆ ವಿನಃ ಅಲ್ಲಿ ಏನು ಬದಲಾವಣೆ ಆಗಲ್ಲ. ಹಾಗಾಗಿ ಆದಷ್ಟು ಸಮಾಧಾನದಿಂದ ಸಿಚುವೇಶನ್ ಸರಿ ಹೋಗುತ್ತೆ, ನಾನು ಖುಷಿಯಾಗಿರ್ತೀನಿ. ಸೊ ಯೂನಿವರ್ಸ್ ಜೊತೆಗೆ ಒಂದು ಕನೆಕ್ಟ್ ಆಗೋದಿರ್ಬೋದು, ದೇವರಿಗೆ ಪ್ರಾರ್ಥನೆ ಮಾಡಿರ್ಬೋದು, ಟೆಂಪಲ್ ವಿಸಿಟ್ ಮಾಡೋದಿರ್ಬೋದು. ಸೊ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಅಥವಾ ಕೆಲವೊಂದು ಮಂತ್ರಗಳನ್ನು ನಾನು ಹೇಳಿಕೊಡ್ತೀನಿ, ದೈವಿಕ ಸಂಕೇತಗಳನ್ನು. ಸೊ ಅದನ್ನು ಜಪ ಮಾಡೋದಿರ್ಬೋದು. ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ, ಜಾಸ್ತಿ ಆಲೋಚನೆ ಮಾಡೋದಲ್ಲ. ಮತ್ತು ಆದಷ್ಟು ಬ್ಲ್ಯಾಕ್ ಕಲರನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಬ್ಲ್ಯಾಕ್ ವೇರ್ ಮಾಡಬೇಡಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡಿ ಮದುವೆ ಆಗುವ ತನಕ. ಮತ್ತೆ ಪರವಾಗಿಲ್ಲ, ಯಾವಾಗಲೂ ಅಪರೂಪಕ್ಕೆ ಒಮ್ಮೆ ಡ್ರೆಸ್ ಬ್ಲ್ಯಾಕ್ ಹಾಕಿದರೆ
ಸೊ ಬ್ಲ್ಯಾಕ್ ಅಂದರೆ ಅದು ಸ್ವಲ್ಪ ನಿಮ್ಮದು ಮದುವೆಗೆ ರಿಲೇಷನ್ಶಿಪ್ಗೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ನೆಗೆಟಿವ್ ಎನರ್ಜಿ ಬೇಗ ಆಕರ್ಷಣೆ ಆಗುತ್ತೆ, ನೀವು ಕೂಡ ರಫ್ ಆ್ಯಂಡ್ ಟಫ್ ಆಗ್ತೀರಾ ಕೆಲವೊಂದು ಸಿಚುವೇಷನಲ್ಲಿ. ಮತ್ತೆ ಪಶ್ಚಾತ್ತಾಪ ಬರ್ತಿದೆ, ಏನಕ್ಕೆ ನಾನು ಈ ಥರ ಮಾತನಾಡಿದೆ, ಸೊ ಮಾತನಾಡಬಾರ್ದಿತ್ತು. ಸೊ ಅವ್ರಿಗೆ ಕೂಡ ಕನ್ಫ್ಯೂಷನ್ ಉಂಟು, ನಿಮ್ಮ ಹುಡುಗನ ಅಥವಾ ಅವರಿಗೆ ಲೈಫಲ್ಲಿ ಕೆಲವೊಂದು ಅಡೆತಡೆಗಳುಂಟು, ಅವರಿಗೆ ಕಮಿಟ್ಮೆಂಟ್ ಉಂಟು, ಅವರದ್ದೇ ಆದಂತಹ ಒಂದು ಫ್ಯಾಮಿಲಿ ಉಂಟು. ಸೊ ನೀವು ಅವರ ಫ್ಯಾಮಿಲಿ ಅಲ್ವಾ ಅಂತ ನೀವು ಕೇಳ್ಬೋದು, ಬಟ್ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಲ್ವಾ. ಸೊ ಅಲ್ಲಿ ಕೆಲವೊಂದು ಸಮಸ್ಯೆಗಳಿರುವಾಗ ನಿಮ್ಮ ಜೊತೆ ಖುಷಿಯಾಗಿರ್ಲಿಕ್ಕಾಗುತ್ತಾ, ಅಥವಾ ಎಲ್ಲವನ್ನು ಬಿಟ್ಟು ನಿಮ್ಮ ಜೊತೆ ಬರಲಿಕ್ಕಾಗುತ್ತಾ. ಸೊ ನೀವು ಕೂಡ ಅರ್ಥ ಮಾಡಬೇಕು ಅಲ್ವಾ. ಸೊ ಕೆಲವೊಂದನ್ನು ಸರಿ ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಅವರು ಮೌನವಾಗಿದ್ದಾರೆ, ಅಥವಾ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾ ಇಲ್ಲ ಅಂದ ತಕ್ಷಣ ಅವರಿಗೆ ಪ್ರೀತಿ ಇಲ್ಲ ಅಂತ ಅಲ್ಲ. ಸೊ ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಿಚುವೇಶನ್ 100% ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಿಗಾದರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ. ಸೊ ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ನಿಮ್ಮ ಮತ್ತು ಅವರ ಮಿಟ್ಟಲ್ಲಿ ಪದೇ ಪದೇ ಅನ್ನೋಂಥ ಸಿಚುವೇಶನ್ ಆಗ್ತಾ ಉಂಟು, ಅಥವಾ ಅವ್ರಿಗೆ ಮತ್ತು ನಿಮಗೆ ಸೊ ಪ್ರಾಬ್ಲಮ್ ಆಗ್ತಾ ಉಂಟು, ಮನೆಯಲ್ಲಿ ಹೋಗ್ತಾ ಇಲ್ಲ, ಅಥವಾ ನಿಮಗೆ ಒಂದು ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಾ ಇಲ್ಲ, ಸೊ ಮದುವೆ ಆಗ್ತಾ ಇಲ್ಲ, ಏಜ್ ಆಗ್ತಾ ಉಂಟು, ಅಥವಾ ನಿಮ್ಮ ವ್ಯಕ್ತಿಯನ್ನೇ ನಿಮಗೆ ಮದುವೆ ಆಗಲಿಕ್ಕೆ ಆಗ್ತಾ ಇಲ್ಲ. ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಸೊ ಇದು ಹೀಲ್ ಮಾಡುತ್ತೆ, 100% ನಿಮಗೆ ರಿಸಲ್ಟ್ ಬರುತ್ತೆ. ಬಟ್ ತಾಳ್ಮೆಯಿಂದ ಇರಬೇಕು. ಕೆಲವೊಂದು ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಕಮೆಂಟಲ್ಲಿ. ಸೊ ಏನು ಮಾಡಬೇಕು ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿದೆ. ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇದ್ರೂ ಸೊ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು. ಕೋರ್ಟಿನಲ್ಲಿ ಇರುವಂತಹ ಕೇಸ್ ಇರ್ಬೋದು. ಸೊ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಸೊ ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಆದಷ್ಟು ತಾಳ್ಮೆಯಿಂದಿರಿ. ಒತ್ತರಾಸ ಆಲೋಚನೆ ಮಾಡೋದಲ್ಲ. ಎಲ್ಲದಕ್ಕೂ ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಹೇಳೋದಲ್ಲ. ಹೆಚ್ಚಿನವ್ರು ಆ ಥರನೇ ಹೇಳ್ತೇನೆ, ನಾನು ಜೀವನವನ್ನು ಅಂತ್ಯ ಮಾಡ್ಕೊಳ್ತೀನಿ, ಬೇಡ ನನ್ನ ಲೈಫ್ ಇಷ್ಟೇ, ಹಾಗೆ ಹಿಂಗೆ. ಸೊ ಏನು ಆಲೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು, ನನಗಂತೂ ಗೊತ್ತಾಗಲ್ಲ. ಎಷ್ಟೇ ನಾನು ಪಾಸಿಟಿವ್ ಆಗಿರಿ, ಎಷ್ಟೇ ನೀವು ನಿಮ್ಮನ್ನು ನಾನು ಹೀಲ್ ಮಾಡಿದ್ರು ಸೊ ಕೆಲವೊಂದು ಸಲ ನಿಮ್ಮ ಮೈಂಡ್ಸೆಟ್ಟೇ ಅದಾಗಿರುತ್ತಾ ಹೇಳಿರ್ತೇನೆ. ಬಟ್ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ಅವಸರ ಬೇಗ ಆಗ್ಬೇಕು, ಅರ್ಜೆಂಟ್, ಅವರಿಗಾಯಿತು ಇವರಿಗಾಯಿತು. ಸೊ ಆ ಥರ ಅಲ್ಲ. ನಿಮ್ಮದು ಬೇರೆ, ಅವರದ್ದು ಬೇರೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಬೇರೆ, ಅವರ ಡೇಟ್ ಆಫ್ ಬರ್ತ್ ಬೇರೆ, ರಾಶಿ ನಕ್ಷತ್ರ ಬೇರೆ, ಹುಟ್ಟಿದಗಳಿಗೆ ಬೇರೆ. ಸೊ ಆವಾಗ ನೀವು ಹೆಂಗೆ ಕಂಪೇರ್ ಮಾಡ್ತೀರಾ. ಸೊ ಕರ್ಮಫಲಗಳನ್ನೋದು ಬೇರೆ, ಕಾರ್ಮಿಕ್ ಎಂಡ್ ಅನ್ನೋದು ಬೇರೆ, ಕಾರ್ಮಿಕ್ ಡೆತ್ ಅನ್ನೋದು ಬೇರೆ. ಇಂದಿನ ಜನ್ಮದ್ದು ಪೂರ್ವ ಜನ್ಮದ್ದು ಬಂದಿರುತ್ತೆ ಈ ಜನ್ಮಕ್ಕೂ ಅಂಟಿಕೊಂಡು. ಸೊ ಅದನ್ನೆಲ್ಲ ಕಲಿಬೇಕಾಗುತ್ತೆ. ಸೊ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಅಲ್ಲಿ ಆಗಿಲ್ಲ, ಆಗಬೇಕು, ಈಗಲೇ ಆಗಬೇಕು, ಅವಸರ ಅಲ್ಲ. ಅವಸರ ಮಾಡಿದರೆ ಯಾವುದು ಕೂಡ ಅಲ್ಲ, ಆಗುವುದು ಕೂಡ ಆಗಲ್ಲ. ಅತಿಯಾದ ಪ್ರಶ್ನೆಗಳು ಕೇಳಿದ್ದನ್ನೇ ಕೇಳೋದಲ್ಲ 100 ಸಲ. ಕೆಲವೊಮ್ಮೆ ಅದಕ್ಕೂ ಟೈಮ್ ಬೇಕು ಅಲ್ವಾ. ಒಂದು ಅಡಿಗೆ ಇವಾಗ ನಾವು ಅನ್ನ ಬೇಯಲಿಕ್ಕೆ ಕೇಳ್ತೇವೆ ಅಲ್ಲ, ಅಕ್ಕಿಯನ್ನು ಬೇಯಲಿಕ್ಕೆ ಕೇಳ್ತೇವೆ. ನಾವೀಗ ಅನ್ನ ಹಾಕ್ಲಿಕ್ಕೆ ನಾವು ಟೈಮ್ ಬೇಡವಾ. ಅಕ್ಕಿಯನ್ನು ಬೇಯಲಿಕ್ಕೆ ಇಟ್ಟ ತಕ್ಷಣ ಅನ್ನ ಆಗುತ್ತೆ ಇಲ್ಲ ಅಲ್ಲ, ಅದು ಕೂಡ ಟೈಮ್ ಬೇಕಲ್ಲ. ಇದು ಕೂಡ ಹಾಗೇನೆ, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಯಾವ ಥರ ಇರ್ತೀರಾ. ಸೊ ನಿಮ್ಮ ಆಪ್ರೇಷನ್ ಎನರ್ಜಿ ಹೇಗಿರುತ್ತೆ, ಪಾಸಿಟಿವ್ ಆಗಿರುತ್ತಾ. ಸೊ ಇದೆಲ್ಲನೂ ಮೇನ್ ರೀಸನ್ ಆಗುತ್ತೆ, ಗೊತ್ತಾಯ್ತಾ. ಆದಷ್ಟು ತಾಳ್ಮೆಯಿಂದ ಇರಬೇಕು. ಮತ್ತು ಹೆಣ್ಮಕ್ಳು ಡೇ ಟೈಮಲ್ಲಿ ಅತಿಯಾಗಿ ಕೂದಲನ್ನು ಬಿಟ್ಟುಕೊಂಡು ಓಡಾಡೋದು, ಅಥವಾ ಒಂದು ರೀತಿಯ ಬ್ಲ್ಯಾಕ್ ಡ್ರೆಸ್ಸನ್ನು ವೇರ್ ಮಾಡೋದಿರ್ಬೋದು, ಆ ಟೈಮಲ್ಲಿ ಜಾಸ್ತಿ ಆಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆದಷ್ಟು. ಸೊ ಅದೆಲ್ಲ ಮದುವೆಗೆ ಅಡೆತಡೆಗಳು ಅಥವಾ ಪ್ರೀತಿಯ ಜೀವನದಲ್ಲಿ ಸಮಸ್ಯೆಯನ್ನು ತರುತ್ತೆ. ಇವಾಗ ಕೆಲವರು ಹೇಳ್ಬೋದು, ಇವಾಗ ಫಿಲ್ಮ್ ಆ್ಯಕ್ಟರ್ ಅವರ ಹಾಕ್ಕೊಳ್ತಾರೆ, ಕೆಲವರೆಲ್ಲ ಹಾಕ್ಕೊಳ್ತಾರೆ ಐಫೈ ಎಲ್ಲ ಫ್ಯಾಷನ್ ಡಿಸೈನರ್ಸ್ ಎಲ್ಲ. ಸೊ ನಾವೇನು ಹಾಕ್ಕೊಳ್ಬಾರ್ದ. ಸೊ ಅವರು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನೆಲ್ಲ ಮಾಡಿರ್ತಾರೆ. ಅವರ ರಾಶಿ ಅದೇ ಇಲ್ಲಲ್ಲ, ರಾಶಿ ನಕ್ಷತ್ರ ಬೇರೆ, ಡೇಟ್ ಆಫ್ ಬರ್ತ್ ಬೇರೆ, ಹುಟ್ಟಿದ ಸಮಯ ಬೇರೆ. ಹಾಗಿರುವಾಗ ಇವಾಗ ಅವಳಿ ಜೋನಿ ಮಕ್ಕಳು ಹುಟ್ಟಿರ್ತಾರೆ, ಅಲ್ಲಿ ಕೂಡ ಬೇರೆ. ಒಬ್ಬರು ತುಂಬ ಐಫೈ ಲೈಫ್ ಲೀಡ್ ಮಾಡ್ತಾರೆ, ಇನ್ನೊಬ್ಬರು ಸಾಧಾರಣ ಲೈಫ್ ಲೀಡ್ ಮಾಡ್ತಾರೆ. ಏನಕ್ಕೆ ಇಬ್ಬರು ಕೂಡ ಒಟ್ಟಿಗೆನೇ ಇದಾಡೋದಲ್ಲ. ಸ್ವಲ್ಪ ಗ್ಯಾಪಲ್ಲಿ ಭೂಮಿಗೆ ಬಂದಿರ್ತಾರೆ. ಬಟ್ ಸೊ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹಾಗೆ ಇವರಂಗೆ ಹೇಳಿದ್ರು, ಮತ್ತೊಂದುಂಟು ಅವ್ರು ಹಂಗೆ ಹೇಳಿದ್ರು, ಇವರಂಗೆ ಹೇಳಿದ್ರು. ಅವರೇನಾದ್ರು ನಿಮ್ಮ ಲೈಫ್ ಲೀಡ್ ಮಾಡ್ತಾರೆ, ಅವರೇನಾದ್ರು ಬಂದು ನಿಮ್ಮ ಜೀವನವನ್ನು ಚೇಂಜ್ ಮಾಡ್ತಾರೆ. ಇಲ್ಲ ತಾನೇ, ನಿಮ್ಮ ಜೀವನವನ್ನು ನೀವೇ ನಡೆಸಬೇಕಲ್ಲ, ಕಷ್ಟನೂ ಸುಖನ. ಬಟ್ ಪಾಸಿಟಿವ್ ಆಗಿರಬೇಕು ಅಂತ ನಾನು ಅಷ್ಟೇ ಹೇಳ್ತೀನಿ. ಆದಷ್ಟು ತಾಳ್ಮೆಯಿಂದ ಇರಬೇಕು. ಸಮಯ ಬದಲಾಗಲಿಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಬಟ್ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಆದಷ್ಟು ಸಮಾಧಾನದಿಂದ ಇರಬೇಕು. ಏನೇನು ಬಾಯಿಗೆ ಬಂದ ಥರ ಹೇಳುವುದಲ್ಲ. ಹಂಗೆ ಆಗ್ತೇನೆ, ಹಿಂಗೆ ಆಗ್ತೇನೆ. ಕೆಲವರೆಲ್ಲ ಹೇಳ್ತಾರೆ ಆ ಥರ ಈ ಥರ ಅಂತ್ಯ ಮಾಡ್ಕೊಳ್ತೀನಿ. ಎಂಥದ್ದು ಅಷ್ಟು ಸುಲಭ ಉಂಟಾ. ಎಂಥ ಜೀವನ ಅಂದರೆ ಚಿಕ್ಕ ಮಕ್ಕಳಾಡುವ ಆಟ ಅಲ್ಲ, ಆಯಿತಾ.
ಸ್ವಲ್ಪ ನೀವು ಮೆಚ್ಯೂರ್ ಆಗಿ ಆಲೋಚನೆ ಮಾಡಬೇಕು. ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ. ಸೊ ಅಂದರೆ ನನಗೆ ಕೆಲವೊಂದು ಮೆಸೇಜಸ್, ಕೆಲವೊಂದು ಕಮೆಂಟ್ಗಳು ಆ ಥರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಪರ್ಸನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ, ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಹಾಗೆಯೇ ಯಾರಿಗಾದರೂ ಪರ್ಸನಲ್ ಹೀಲಿಂಗ್ ಬೇಕು, ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು, ಅಥವಾ ಮನಿ ಮ್ಯಾಗ್ನೆಟ್ ಅಥವಾ 7 ಚಕ್ರ ಹೀಲಿಂಗ್ ಬ್ರಾಸ್ಲೈಟ್ ಬೇಕು ಅಂದ್ರೂ ಸೊ ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.